ನಮಸ್ಕಾರ ವೀಕ್ಷಕರೇ, ಎಂಎಂ ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ. ಎರಡು ಉಪಚುನಾವಣೆಗಳು ನಡೀತಾ ಇದೆ. ಒಂದು ದಾವಣಗೆರೆ ಮತ್ತೊಂದು ಬಾಗಲಕೋಟದಲ್ಲಿ. ಈ ಸಲ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ನಮಗಿದೆ. ಇದೇ ನಮ್ಮ ಮುಂದಿನ 2028ರ ಚುನಾವಣೆ ಇದೊಂದು ದಿಕ್ಸೂಚಿ ಆಗಲಿದೆ. ನಾನು ನಾಮಿನೇಷನ್ಗೆ ಬಾಗಲಕೋಟದಲ್ಲಿ ಪಾಲ್ಗೊಂಡಿದ್ದೆ. 25,000ಗಿಂತಲೂ ಹೆಚ್ಚು ಜನ ಅತ್ಯಂತ ಉತ್ಸಾಹದಿಂದ ಸ್ವಇಚ್ಛೆಯಿಂದ ಅಲ್ಲಿ ಬಂದು ಚುನಾವಣೆಯನ್ನು ಮಾಡ್ತಿರುವಂತದ್ದು ನೋಡಿದರೆ ನಿಜವಾಗ್ಲೂ ಗೆಲುವು ನಮ್ದಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ಸಿನ ಏನು 5 ಯೋಜನೆಗಳನ್ನ ಫ್ರೀ ಕೊಟ್ಟಿದ್ರು, ಅವು ಯಾವುದೂ ಸಕ್ಸಸ್ ಆಗದೇ ಇರೋದ್ರಿಂದ ಮತ್ತು ಅತ್ಯಂತ ಹೆಚ್ಚು ತೆರಿಗೆಗಳನ್ನ ಎಲ್ಲ ಇಲಾಖೆಗಳಲ್ಲಿ ಹಾಕಿ ಮತ್ತು ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗದೇ ಇರೋದ್ರಿಂದ ಅಲ್ಲಿ ಯಾವುದೋ ಒಂದು ರಸ್ತೆ ಆಗಿರ್ಬೋದು, ಹೊಸ ಸ್ಕೂಲ್ ಆಗಿರ್ಬೋದು, ಆಶ್ರಯ ಮನೆ ಇರ್ಬೋದು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಜನ ಬೇಸತ್ತಿದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ಮಾಜಿ ಶಾಸಕರು, ಅವರ ಅಭಿಮಾನಿಗಳು ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಕಾರ್ಯಕರ್ತರೇ ಇವರ ಸರ್ಕಾರದ ಆಡಳಿತಕ್ಕೆ ಬೇಸರಗೊಂಡಿದ್ದಾರೆ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲದೆ ದಾವಣಗೆರೆಯಲ್ಲಿ ಸಹಿತ ಸಾದಿಕ್ ಪೈಲಾನ್ ಸಹಿತ ಒಂದು ಬಂಡಕೋರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರಿಂದ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ. ಥ್ಯಾಂಕ್ ಯು ಸರ್.